ಹಾಯ್, ದಿಸ್ ಇಸ್ ಲಕ್ಷ್ಮಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ ಹೆಲ್ತಿಯಾಗಿರೋದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಅನ್ಕೋತಿದ್ದೀನಿ. ಈಗಿನ ಕಾಲದಲ್ಲಿ ಎಲ್ಲ ಫುಡ್ಡು ಕೆಮಿಕಲ್ ಆಗಿರುತ್ತೆ. ಅಂಥದ್ರಲ್ಲಿ ನಾವು ನಮ್ಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ಆರೋಗ್ಯನ ಕಾಪಾಡೋದು ತುಂಬ ಮುಖ್ಯ ಆಗಿರುತ್ತೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ ಏನೇನು ಬೇಕಾಗುತ್ತೆ ಅಂತ. ಇದು ನೋಡಿ, ಎಲ್ಲ ಥರದ ಸಿರಿಧಾನ್ಯಗಳು ಇದನ್ನು ಮುಖ್ಯವಾಗಿ ಹಾಕಬೇಕಾಗುತ್ತೆ. 4 ಟೈಪ್ಸ್ ಆಫ್ ಸಿರಿಧಾನ್ಯ ಬರುತ್ತೆ. ಯಾವುದೇ ರೀತಿ ತಿನಿಸಿ ಅಂಗಡಿಲಿ ಕೇಳಿದ್ರು ಇದೆಲ್ಲ ಸಿಗುತ್ತೆ. ಏನಿಲ್ಲ ಅಂದರೂ ಅರ್ಧ ಕೆ ಜಿ, ಕಾಲು ಕೆ ಜಿ ಸಿಗುತ್ತೆ. ನೋಡ್ಕೊಳ್ಳಿ, ಇದು ಬಂದು ಸಬ್ಜಾ ಸೀಡ್ಸು, ಚಿಯಾ ಸೀಡ್ಸು, ಆಮೇಲೆ ಕುಂಬಳಕಾಯಿ ಬೀಜ, ಸೌತೆಕಾಯಿ ಬೀಜ, ಕಲ್ಲಂಗಡಿ ಬೀಜ, 2 ಟೈಪ್ಸ್ ಆಫ್ ಬಟಾಣಿ, ಆಮೇಲೆ 2 ಟೈಪ್ಸ್ ಆಫ್ ಅಲಸಂದೆ ಕಾಳು, ಆಮೇಲೆ ಇನ್ನು 2 ಥರ ಉದ್ದಿನಬೇಳೆ, ಆಮೇಲೆ ಇದು 2 ಥರ ರಾಜ್ಮಾ. 3 ಥರ ಹಾಕಬೇಕು. ನನಗೆ 2 ಥರನೇ ಸಿಕ್ಕಿದ್ದು, ಅದಕ್ಕೆ 2 ಥರ ಹಾಕಿದ್ದೀನಿ. ಇದು ಬಂದು ಕಡಲೆಕಾಳು, ಅದು ಆಮೇಲೆ ಕಾಣಿಸ್ಲಿಲ್ಲ ಅಂದ್ಬಿಟ್ಟು ನಾನು ಅದನ್ನ ಸೈಡಿಗೆ ಇಟ್ಬಿಟ್ಟೆ. ಇದು ಬಂದು ಕಾಬಡ್ ಕಡಲೆಕಾಳು. ಆಮೇಲೆ ಇದು ಬಂದು ಅಗಸೆ ಬೀಜ. ಆಮೇಲೆ ಇದು ಅವರೆಕಾಳು, ಒಣಗಿದ್ದ ಅವರೆಕಾಳು. ಆಮೇಲೆ ಇದು ಬಂದು ಬಾರ್ಲಿ ಕಾಳು. ಆಮೇಲೆ ಇದು ಸಬ್ಬಕ್ಕಿ. ಇದಿಷ್ಟೂ. ಆಮೇಲೆ ಅದು ಮೊಳಕೆ ಹುರುಳಿಕಾಳು. ಇದು ಕೆಂಪು ಬೇಳೆ. ಇದು ಮೆಂತ್ಯ. ಇದು ಕಡಲೆಕಾಳು, ಹೆಸ್ರು ಕಾಳು. ನೋಡ್ಕೊಂಡು ಮೊದಲಿಗೆ ಎಲ್ಲನೂ ನೀಟಾಗಿ ಸಣ್ಣ ಉರಿಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇನ್ನು 3-4 ಐಟಮ್ ತೋರಿಸಿಲ್ಲ, ಅದು ಮರ್ತೋಗಿದ್ದೆ. ಆಮೇಲೆ ಮತ್ತೆ ಆ್ಯಡ್ ಮಾಡಿದ್ದೀನಿ. ಅದು ಉರಿವಾಗ ಯಾವುದಾದ್ರು ಐಟಮ್ ಅಂತ ತೋರಿಸ್ತೀನಿ. ಯಾವುದೇ ಕಾರಣಕ್ಕೂ ಜೋರು ಒಲೆಯಲ್ಲಿ ಇಟ್ಕೊಂಡು ಉರಿಬಾರ್ದು. ಸಣ್ಣ ಒಲೆಯಲ್ಲೇ ಇಟ್ಕೊಂಡು ಉರಿಬೇಕು ನಿಧಾನಕ್ಕೆ. ತುಂಬ ಟೈಮ್ ತೊಗೊಳುತ್ತೆ. ನೀವೆಷ್ಟು ಸಣ್ಣ ಒಲೆಯಲ್ಲಿಟ್ಟು ಉರಿತೀರೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನೋಡ್ಕೊಳ್ಳಿ, ನಾನಂತೂ ಮಧ್ಯಾಹ್ನ 1 ಗಂಟೆಗೆ ನಿಂತ್ಕೊಂಡಿದ್ದು 5:30 ಆಯಿತು ಉರಿಯೋ ಅಷ್ಟೊತ್ತಿಗೆ. ಅಷ್ಟು ಟೈಮ್ ತೊಗೊಳುತ್ತೆ. ಸಣ್ಣ ಉರಿಲೇ ಇಟ್ಟು ಉರಿರಿ. ಅದು ಏನಂದರೆ ಕಾಳುಗಳೆಲ್ಲ ಸಿಂಗಲ್ ಇರೋದು, ಅದು ಹುರಿದಿದ ತಕ್ಷಣ ಅದು ಒಂಥರ ಕಲರ್ ಚೇಂಜ್ ಆಗುತ್ತೆ ಮತ್ತು ಡಬ್ಬಲ್ ಬಿಟ್ಕೊಳ್ಳುತ್ತೆ. ಒಂದು ಸ್ವಲ್ಪ ಬಿಟ್ಕೊಳಂಗಾಗುತ್ತೆ ಸಿಪ್ಪೆ ಎಲ್ಲ. ಆಗ ಅದು ಆಲ್ಮೋಸ್ಟ್ ಫ್ರೈ ಆಗಿದೆ ಅಂತಲೇ ಅರ್ಥ. ನೋಡಿಕೊಂಡು ನಿಧಾನಕ್ಕೆ ಉರಿರಿ. ಇದೇನು ಒನ್ ಟೈಮ್ ಮಾಡಿಕೊಂಡ್ರು ಏನಿಲ್ಲ ಅಂದರೂ ನಿಮಗೆ 6 to 7 months ಬರುತ್ತೆ. ನಾನು ಆಲ್ಮೋಸ್ಟು ಎಲ್ಲ ಕಾಳುಗಳೂ ಕಾಲು ಕೆ ಜಿ ಕಾಳು ಹಾಕಿದ್ದೀನಿ. ಇನ್ನೂ ಒಂದು 2-3 ಐಟಮು ಅರ್ಧ ಕೆ ಜಿ ಹಾಕಿದ್ದೀನಿ. ಅದು ಎಷ್ಟೆಷ್ಟು ಹಾಕಬೇಕು ಅಂತ ತೋರಿಸ್ತೀನಿ. ಆಮೇಲೆ ಕೆಳಗಡೆ ಹಾಕಿರ್ತೀನಿ ಲಿಂಕಲ್ಲಿ, ನೋಡ್ಕೊಳ್ಳಿ ಒಂದು ಸಲ ಯಾವ್ಯಾವ ಕಾಳು ಎಷ್ಟೆಷ್ಟು ಹಾಕಬೇಕು ಅಂತ. ಅದ್ರ ತಕ್ಕನಾಗೆ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಈಗೆಲ್ಲ ಹೊರಗಡೆ ಎಲ್ಲನೂ ಸಿಗ್ತಾ ಇದೆ. ಅದು ಅಷ್ಟು ದುಡ್ಡು ಕೊಟ್ಟು ತೊಗೊಳ್ಳೋ ಬದಲು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ನೀವೇ ಮನೆಯಲ್ಲಿ ಮಾಡಿದ್ರೆ ಕ್ಲೀನಾಗಿ ನೀವೇ ಮಾಡ್ದಂಗೆ ಫೀಲ್ ಅನಿಸುತ್ತೆ ಮತ್ತು ಹೆಲ್ತಿಯಾಗೂ ಇರುತ್ತೆ. ಒಂದು ಸಲ ನೀವೇ ಟ್ರೈ ಮಾಡಿ ಅಂತಲೇ ನಾನು ಎಲ್ಲ ಪ್ರಾಡಕ್ಟೂ ಏನಿದೆ ಎಲ್ಲನೂ ನಿಮಗೆ ಕಾಣೋ ಥರನೇ ಎಲ್ಲ ಹಾಕಿ ತೋರಿಸ್ತಾ ಇದ್ದೀನಿ. ಎಷ್ಟೆಷ್ಟು ಬೇಕು, ಏನೇನು ಬೇಕು ಅಂತ ಹೇಳಿ. ನೋಡಿ, ಚೆನ್ನಾಗಿ ಹುರ್ಕೊಳ್ಳಿ. ಅಗಸೆ ಬೀಜ ಬಂದು ನಿಮಗೆ ಹೇರ್ಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗೆಲ್ಲ ಹೇರ್ ಫಾಲ್ ಆಗ್ತಾ ಇರುತ್ತೆ, ಡ್ಯಾಂಡ್ರಫ್ ಇರುತ್ತೆ, ಶೈನಿಂಗ್ ಇಲ್ಲ, ಹೇರ್ಸು ಲೆಂತಿ ಇಲ್ಲ ಅಂತಿರೋ ಅವ್ರಿಗೆಲ್ಲನೂ ಹೇರ್ ಎಲ್ಲ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಗಸೆ ಬೀಜ ಯೂಸ್ ಮಾಡೋದ್ರಿಂದ. ಬಟಾಣಿ ಎಲ್ಲ ಯೂಸ್ ಮಾಡೋದ್ರಿಂದ ನಾರ್ಮಲ್ ಹೆವಿ ಪ್ರೋಟೀನ್ಸ್ ಸಿಗುತ್ತೆ. ಆಲ್ಮೋಸ್ಟ್ ಇವಾಗ ಬೆಳೆಯೋ ಪದಾರ್ಥಗಳಲ್ಲಿ ಆಲ್ಮೋಸ್ಟ್ ಪ್ರೋಟೀನ್ ಎಲ್ಲ ಸಿಗೋಲ್ಲ. ಯಾಕಂದರೆ ಹಳೆಯ ಕಾಲದಲ್ಲೆಲ್ಲ ಒಂದು ಬೆಳೆನ ಏನಿಲ್ಲ ಅಂದರೂ 6 ತಿಂಗ್ಳಿಗೆ ಒಂದು ಸಲ ಬೆಳೆಯೋರು. ಬಟ್ ಈಗಿನ ಜನ್ರೇಷನಲ್ಲಿ ಇರೋ ಕೆಮಿಕಲಲ್ಲಿ ಆಗ್ತಿರೋ ಪ್ರಕಾರ ಏನಿಲ್ಲ ಅಂದರೂ 3 ತಿಂಗಳಿಗೆಲ್ಲ ಬೆಳೆಗಳು ಬರ್ತಾಯಿದೆ. ಅದರಿಂದ ಸಿಗೋ ಪ್ರೋಟೀನ್ ಎಲ್ಲ ಸಿಗ್ತಾಯಿಲ್ಲ. ಅದಕ್ಕೋಸ್ಕರ ಆದಷ್ಟು ನಾವು ನಮಗೆ ಗೊತ್ತಿರೋ ಮಟ್ಟಿಗೆ ಆರೋಗ್ಯನ ಕಾಪಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಹುರಿದು ಎಲ್ಲನೂ ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ಅದು ಬಿಸಿಗೆ ಏನು ಮುಚ್ಚಬಾರ್ದು, ಆರಲಿ ಅಂತ ನೀಟಾಗಿ ಇಟ್ಬಿಡಬೇಕು. ಅದ್ರ ಪಾಡ್ಗೆ ಅದು ಆರ್ಕೊಳ್ಳುತ್ತೆ. ಒಂದು ಬಾಣಲಿಯಿಂದ ಇನ್ನೊಂದು ಬಾಣಲಿಗೆ ಶಿಫ್ಟ್ ಮಾಡ್ತಾಯಿದ್ದೆ ನಾನು ಹುರಿದು. ಹೀಗೆ ಎಲ್ಲನೂ ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕು. ಇದು ಬಂದು ಮೆಂತ್ಯ ಬಂದು ನಾವೇನು ಕಾಳುಗಳು ಅಳತೆ ತೊಗೊಂಡಿದ್ದೀವೋ ಅದಕ್ಕಿಂತ 2 ಪಟ್ಟು ಜಾಸ್ತಿ ಹಾಕಬೇಕು. ಇವಾಗ 1 ಗ್ಲಾಸ್ ನೀವೇನಾದರೂ ಎಲ್ಲ ಕಾಳು ತೊಗೊಂಡಿದ್ರೆ ಮೆಂತ್ಯ ಬಂದು 2 ಗ್ಲಾಸಷ್ಟು ಮೆಂತ್ಯ ಹಾಕಬೇಕು. ಮೆಂತ್ಯನೂ ಅಷ್ಟೇ ನಮ್ಮ ಹೇರ್ಗೆ, ಸ್ಕಿನ್ಗೆ, ಬೊಜ್ಜು ಕರಗಿಸೋದಕ್ಕೆ ಎಲ್ಲದಕ್ಕೂ ಯೂಸ್ಫುಲ್ ಆಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಮೆಂತ್ಯ ತಿನ್ನೋಕ್ಕೆ ಕಹಿ ಇದ್ದರೂ ಬೆನಿಫಿಟ್ ಅಂತೂ ತುಂಬ ಇದೆ. ಅದರಿಂದ ಮೆಂತ್ಯ ಡಬಲ್ ಹಾಕಬೇಕು. ಇದು ಹೆಸ್ರು ಕಾಳು ಹುರಿದಿದ್ದಾಯಿತು.
ನೆಕ್ಸ್ಟು ಬಂದು ಕಡಲೆಬೀಜ, ಇದೊಂದು ಆವಾಗಲೇ ತೋರಿಸೋದು ಮರ್ತೋದೆ. ಕಡಲೆಬೀಜನೂ ಅಷ್ಟೇ, ಏನೆಲ್ಲ ಕಾಳು ಹಾಕಿದ್ದೀವೋ ಅದು ಡಬಲ್ ತೊಗೊಬೇಕು. ಮೆಂತ್ಯ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಡಬಲ್ ತೊಗೋಬೇಕು ಕಡಲೆಬೀಜದಲ್ಲೂ ಬಂದು ಹೆವಿ ಪ್ರೋಟೀನ್ ಇರುತ್ತೆ. ಅದಕ್ಕೋಸ್ಕರ ಕಡಲೆಬೀಜ 2 ತೊಗೊಳ್ಬೇಕು. ವಾಲ್ನಟ್ಟು ಆಮೇಲೆ ಬಾದಾಮಿ ಇದೆರಡು ಕೂಡ ಮಿಸ್ ಮಾಡಿದೆ, ಅದಕ್ಕೆ ಈಗ ತೋರಿಸ್ತಾ ಇದ್ದೀನಿ. ಅದು ಒಂದು 100 ಗ್ರಾಮ್ಸ್ ಹಾಕಿ, ಇಲ್ಲಾಂದರೆ ಒಂದು ಗ್ಲಾಸ್ ಅಷ್ಟೇ ಹಾಕಿ ಪರವಾಗಿಲ್ಲ. ಅದು ಗಾಳಿ ಸಳ್ತೇನೆ ತೊಗೊಳ್ಳಿ. ಎಲ್ಲ ಕಾಳು ಹುರಿದಿದ್ದಾದ್ಮೇಲೆ ಫೈನಲಿ ಹೀಗೆ ರೆಡಿಯಾಗಿದೆ ಮಾಲ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಮಾಲ್ಟ್ ಹೇಗೆ ಮಾಡೋದು, ಹೇಗೆ ಮಾಡ್ಕೊಂಡು ಕುಡಿಬೇಕು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.